ನಮಸ್ತೆ ಮಿತ್ರರೇ, ಈ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡಿದರೆ, ಮೊದಲನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ಜ್ಯೋತಿಷ್ಯಕ್ಕಾಗಿ ನಮ್ಮನ್ನು ಹೇಗೆ ಸಂಪರ್ಕಿಸಬೇಕು ಎಂಬ ಮಾಹಿತಿ. ಯಾವುದೇ ಕಾರಣಕ್ಕೂ ಕೂಡ ದೂರವಾಣಿ ಕರೆ ಮಾಡಬೇಡಿ, ವಾಟ್ಸಪ್ ಮಾತ್ರ ಮಾಡಿ. ಇನ್ನು ಮೂರನೆಯದಾಗಿ ನಿಮ್ಮ ಈ ಒಂದು ಫಾಲ್ಗುಣ ಮಾಸದಲ್ಲಿಯ ಗ್ರಹಸ್ಥಿತಿ, ನಾಲ್ಕನೆಯದಾಗಿ ನಿಮ್ಮ ರಾಶಿಯ ಭವಿಷ್ಯ, ಐದನೆಯದಾಗಿ ನಾಗಶಕ್ತಿ ವಿನಾಯಕನ ಆರಾಧನಾ ಕ್ರಮ, ಆರನೆಯದಾಗಿ ಅತ್ಯುತ್ತಮವಾದ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಅತಿ ಉತ್ತಮವಾದ ವಿಷಯ ಒಂದು ಕೊನೆಯ ಭಾಗದಲ್ಲಿ ಲಭ್ಯ ಇದೆ. ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಮಿಸ್ ಮಾಡಬೇಡಿ. ಮತ್ತು ನಿಮ್ಮ ಸಂಸ್ಕಾರದಲ್ಲಿ ಯಾವ ರೀತಿಯ ಚಿಂತನೆ ಇದೆಯೋ ಅದೇ ರೀತಿಯ ಚಿಂತನೆಗಳು ಉತ್ತಮವಾದ ಜೀವನವನ್ನು ನಿಮಗೆ ನಿರೂಪಿಸುವುದರ ಜೊತೆಗೆ ಅನೇಕರ ಜೀವನವೂ ಕೂಡ ಉತ್ತಮವಾಗಿ ಆಗಲಿ ಎನ್ನುವ ನಿಮ್ಮ ಒಳ್ಳೆಯ ಸಂಸ್ಕಾರ. ಈ ವಿಡಿಯೋವನ್ನು ಶೇರ್ ಮಾಡೋದಕ್ಕಾಗಲಿ, ಲೈಕ್ ಮಾಡೋದಕ್ಕಾಗಿ, ಕಾಮೆಂಟ್ ಮಾಡೋದಕ್ಕಾಗಿ ಹಿಂದೇಟು ಹಾಕೋದು ಬೇಡ. ನಿಮ್ಮ ಸಂಸ್ಕಾರಕ್ಕಾಗಿ ನಮ್ಮ ಅನಂತ ಧನ್ಯವಾದಗಳು. ಓಂ ಮಾತ್ರೇ ನಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತ್ರೇ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ತೆ ಮಿತ್ರರೇ, ವಿಶ್ವಾವಸುನಾಮ ಸಂವತ್ಸರದ ಕೊನೆಯ ಮಾಸವಾದ ಫಾಲ್ಗುಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ 18/2/26ರಿಂದ 19/3/26ರವರೆಗೆ ಈ ಫಾಲ್ಗುಣ ಮಾಸ ತನ್ನ ಅವಧಿಯನ್ನು ಹೊಂದಿದೆ. ಈ ಫಾಲ್ಗುಣ ಮಾಸದಲ್ಲಿ 3 ಗ್ರಹಗಳು ವಿಶೇಷವಾಗಿ ತಮ್ಮ ರಾಶಿಯನ್ನು ಮುಂದಿನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾವೆ. ಮೊದಲನೇದಾಗಿ ಕುಜ, ನಂತರ ಶುಕ್ರ ಮತ್ತು ರವಿ ಗ್ರಹಗಳು. 23/2/2026ರಂದು ಕುಜ ಗ್ರಹವು ಕುಂಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸೋಮವಾರ 6ನೆಯ ಅಂದರೆ ಷಷ್ಠಿಯಂದು 1/3/2026 ಮಾರ್ಚ್ 1ರಂದು ಶುಕ್ರನು ತನ್ನ ಉಚ್ಚ ರಾಶಿಯಾದ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಫಲ ಅದ್ಭುತವಾಗಿದೆ. ಭಾನುವಾರ ದಿವಸ ತ್ರಯೋದಶಿಯಂದು ಈ ಒಂದು ಶುಕ್ರನು ತನ್ನ ಉಚ್ಚ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. 14/3/2026 ರವಿ ಗ್ರಹವು ಮೀನ ರಾಶಿಯನ್ನು ಶನಿವಾರ ದಿವಸ ಏಕಾದಶಿಯಂದು ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ಅದ್ಭುತವಾದಂತಹ ಒಂದು ಗ್ರಹ ಸ್ಥಿತಿಗಳಾದರೆ, ಇನ್ನು ದಿನಾಂಕ 2 ಮಾರ್ಚ್ 2ರಂದು ಪೂರ್ಣಿಮೆ ಸಂಭವಿಸುತ್ತೆ. ಮಾರ್ಚ್ 2ರಂದು 5:37ಕ್ಕೆ ಪ್ರಾರಂಭವಾಗುವ ಪೂರ್ಣಿಮೆ ಮರು ದಿವಸ ಮಧ್ಯಾಹ್ನ 4:47ರವರೆಗೆ ಇರುತ್ತೆ. ಅಂದರೆ 3ನೇ ತಾರೀಕಿಗೆ ಸೂರ್ಯೋದಯಕ್ಕೆ ಪೌರ್ಣಿಮೆ ಸಿಗುತ್ತೆ. ಹಾಗಾಗಿ ಮೊದಲು ಹೋಳಿ ಹಬ್ಬದ ಶುಭಾಶಯಗಳು ತಮಗೆಲ್ಲ. ಹಾಗಾಗಿ ಇಲ್ಲಿ ಆ ಹೋಳಿಯ ಹಬ್ಬದ ವಿಶೇಷವಾದ ಕಾಮದಹನವನ್ನು 2ನೇ ತಾರೀಕಿನ ಸಂಜೆಯಂದು ಮತ್ತು ಸತ್ಯನಾರಾಯಣ ಕಥೆಯನ್ನು ಸಂಜೆ ಮಾಡುವವರು 2ನೇ ತಾರೀಕಿನ ಸಂಜೆಯನ್ನು ಮಾಡ್ತಾರೆ. ಇನ್ನು 3ನೇ ತಾರೀಕು ಸತ್ಯನಾರಾಯಣ ಕಥೆಯನ್ನು ಬೆಳಗ್ಗೆ ಮಾಡುವಂಥವರು ಬೆಳಗ್ಗೆ ಮಾಡ್ತಾರೆ. ಹಾಗೆಯೇ ಹೋಳಿ ಹಬ್ಬದ ಆಚರಣೆ 3ನೇ ತಾರೀಕಿನಂದು ಸೂರ್ಯೋದಯಕ್ಕೆ ಸಿಕ್ಕಾಗ ಆಗತ್ತೆ. ಇನ್ನು ಅಮಾವಾಸ್ಯೆ ಕೂಡ ಇದೇ ರೀತಿಯಾಗಿದೆ, ಪಾಡ್ಯ ಇದೇ ರೀತಿಯಾಗಿದೆ. 18ನೇ ತಾರೀಕಿನಂದು 7:52ಕ್ಕೆ ಪ್ರಾರಂಭವಾಗುವಂತಹ ಅಮಾವಾಸ್ಯೆ 18ನೇ ತಾರೀಕಿನಂದು ಮರು ದಿವಸ 7:07 ಈ ಒಂದು ಅಮಾವಾಸ್ಯೆ 19ನೇ ತಾರೀಕಿನವರೆಗೆ ದಿನ ಸೂರ್ಯೋದಯಕ್ಕೆ ಸಿಗುವಂಥದ್ದು ಅಮಾವಾಸ್ಯೆ. ಇದು ಯುಗಾದಿ ಅಮಾವಾಸ್ಯೆ ಆಗಿದ್ದು 18ನೇ ತಾರೀಕಿನ ದಿವಸ ಸೂರ್ಯೋದಯಕ್ಕೆ ಇಲ್ಲದೆ ಸಂಜೆ ಅಮಾವಾಸ್ಯೆ ಇರುತ್ತೆ. ತರ್ಪಣಾದಿಗಳು, ಶ್ರಾದ್ದಾದಿಗಳು 18ನೇ ತಾರೀಕಿನಿಂದಲೇ ಆಗತ್ತೆ. ಆದರೆ 19ನೇ ತಾರೀಕು ಕೂಡ ಅಮಾವಾಸ್ಯೆ ಅಂತ ಪರಿಗಣಿಸಲ್ಪಡುತ್ತೆ. ಇನ್ನು ವಿಶೇಷ ಅಂತಂದರೆ 7:07 ಪಾಡ್ಯ ಪ್ರಾರಂಭವಾಗಿ ಶ್ರೀ ಪರಾಭವ ಸಂವತ್ಸರದ ಆರಂಭ. ಮರು ದಿವಸ ಬೆಳಗ್ಗೆ ಈ ಪಾಡ್ಯ 5:55 ಇದ್ದು ಈ ಬಾರಿಯ ಶ್ರೀ ಪರಾಭವ ಸಂವತ್ಸರದ ಪ್ರಾರಂಭದ ಪಾಡ್ಯವು ಸೂರ್ಯೋದಯಕ್ಕೆ ಸಿಗದೇ ಇರುವಂಥ ಅವಸ್ಥೆಯಲ್ಲಿ ಇದೆ. ಹಾಗಾಗಿ ಈ ಯುಗಾದಿ ಹಬ್ಬವನ್ನು 19ನೇ ತಾರೀಕಿನಂದೇ ಮಾಡುವುದು ಅನಿವಾರ್ಯ ಕೂಡ. 20ನೇ ತಾರೀಕಿಗೂ ಕೂಡ ಪಾಡ್ಯ ಸೂರ್ಯೋದಯಕ್ಕೆ ಸಿಗುವುದಿಲ್ಲ, 19ಕ್ಕೂ ಕೂಡ ಸಿಗುವುದಿಲ್ಲ. ಹಾಗಾಗಿ 19 7:07 ಇದ್ದು ಆ 19ನೇ ತಾರೀಕಿನಲ್ಲಿಯೇ ಅತಿ ಹೆಚ್ಚಿನ ಅವಧಿ ಪಾಡ್ಯ ಇರುವುದರಿಂದ ಯುಗಾದಿಯ ಹಬ್ಬ ಆವತ್ತೇ ಆಚರಣೆ, ಹೊಸ ವರ್ಷದ ಆಚರಣೆ.
ಹಾಗಾಗಿ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಈ ಶ್ರೀ ಪರಾಭವ ಸಂವತ್ಸರವು ಕೂಡ ಇದೇ 19ನೇ ತಾರೀಕಿನಂದೇ ಪ್ರಾರಂಭ ಆಗಿಬಿಡುತ್ತೆ. ಬೆಳಗ್ಗೆ 7:07 ಶ್ರೀ ಪರಾಭವ ಸಂವತ್ಸರ ಪ್ರಾರಂಭ, ವಿಶ್ವಾವಸು ಸಂವತ್ಸರದ ಅಂತ್ಯವಾಗತ್ತೆ. ಅದೇ ರೀತಿ ಪೌರ್ಣಿಮೆ ಅಮಾವಾಸ್ಯೆಗಳು ಕೂಡ ಕೇವಲ ಈ ರೀತಿ ಸೂರ್ಯೋದಯ ಸೂರ್ಯಾಸ್ತಗಳ ಮಧ್ಯಗಳಲ್ಲಿ ಆಗುವ ವ್ಯತ್ಯಾಸವಲ್ಲದೆ, ಇಲ್ಲಿ ಸಿಂಹ ರಾಶಿಯಿಂದ ಕನ್ಯಾ ರಾಶಿಯಲ್ಲಿ ಇರುವಂತಹ ಯಾವ ಕಾಲ್ಪನಿಕ ರೇಖೆ ಇದೆ, ಆ ಕಾಲ್ಪನಿಕ ರೇಖೆಯ ಮಧ್ಯದಲ್ಲಿ ಪೌರ್ಣಿಮೆಯು, ಹಾಗೆ ಕುಂಭ ರಾಶಿಯಿಂದ ಮೀನರಾಶಿಯ ಮಧ್ಯದಲ್ಲಿ ಯಾವ ಕಾಲ್ಪನಿಕ ಭೇದ ಇದೆ, ಆ ಒಂದು 2 ರಾಶಿಗಳ ಮಧ್ಯದಲ್ಲಿ ಈ ಅಮಾವಾಸ್ಯೆ ಘಟಿಸುತ್ತಾ ಇದೆ. ಇದೇ ಈ ವರ್ಷದ ವಿಶ್ವಾವಸು ಸಂವತ್ಸರದ ಆ ಬೀಳ್ಕೊಡುಗೆ. ಈ ಒಂದು ಪೌರ್ಣಿಮೆ ಮತ್ತು ಅಮಾವಾಸ್ಯೆಯಿಂದ ನಮಗೆ ಕಂಡುಬರುವುದು. ಅಮಾವಾಸ್ಯೆಯಿಂದ ಬೀಳ್ಕೊಡುಗೆ ಆಗುತ್ತೆ, ಆದರೆ ಪೌರ್ಣಿಮೆಯ ದಿವಸ ಚಿತ್ತಾ ನಕ್ಷತ್ರವಿದ್ದಲ್ಲಿ ಚೈತ್ರ ಮಾಸ ಅಂತ. ಹಾಗಾಗಿ ಈ ಮುಂದಿನ ಫಾಲ್ಗುಣ ಮಾಸದ ನಂತರ ಬರುವಂತಹ ಚೈತ್ರ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಈಗಲೇ ಕೋರ್ತೇನೆ. ಈ ಒಂದು ಶ್ರೀ ಪರಾಭವ ಸಂವತ್ಸರ ಈ ಫಾಲ್ಗುಣ ಮಾಸದ ನಂತರವೂ ಕೂಡ ನಿಮಗೆ ಅತ್ಯಂತ ಒಳ್ಳೆಯದನ್ನು ಮಾಡಲಿ ಅಂತ ಅತ್ಯಂತ ಆತ್ಮೀಯವಾಗಿ ಬಯಸ್ತಾ ರಾಶಿ ಫಲದೆಡೆಗೆ ಗಮನ ಕೊಡೋಣ. ಮಕರ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಫಾಲ್ಗುಣ ಮಾಸ ವಿಶ್ವಾವಸು ನಾಮ ಸಂವತ್ಸರದ ಕೊನೆಯ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಈ ಒಂದು ಮಕರ ರಾಶಿಯ ಅಧಿಪತಿಯಾದ ಶನೈಶ್ವರನು ತೃತೀಯದಲ್ಲಿ ಇರುವಂಥದ್ದು ಮತ್ತು ಈ ಕುಜನು ಚತುರ್ಥಾಧಿಪತಿಯಾಗಿ ಮತ್ತು ಏಕಾದಶಾಧಿಪತಿಯಾಗಿ ಉಚ್ಚನಾಗಿ ಇದ್ದು ನಂತರ ದ್ವಿತೀಯ ಹಣಕಾಸು ಮಿತ್ರ ಕ್ಷೇತ್ರ ಮತ್ತು ಕುಟುಂಬ ಕ್ಷೇತ್ರಕ್ಕೆ ಪ್ರವೇಶವಾಗಿ ರಾಹು ಗ್ರಸ್ತನಾಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಅತಿ ಮುಖ್ಯವಾಗಿ ಗಮನಕ್ಕೆ ಬರುವಂತಹ ಅಂಶಗಳು. ಮತ್ತು 6ನೇ ಮನೆಯಲ್ಲಿ ಗುರು ಇರುವಂಥದ್ದು. ಇಂತಹ ಒಂದು ಗ್ರಹ ಸ್ಥಿತಿ ಇರುವಾಗ ಭೌಗೋಳಿಕವಾದ ಈ ಘಟನೆ, ವಿಶೇಷವಾಗಿ ರಾಹುವಿನ ಜೊತೆಗೆ ಕುಜ ಬುಧ ರವಿ ಶುಕ್ರರ ಒಂದು ಯೋಗ ಯಾವ ರೀತಿಯಾದ ಫಲವನ್ನು ಮಕರ ರಾಶಿಯವರಿಗೆ ನೀಡುತ್ತೆ ಅಂತ ಯೋಚನೆ ಮಾಡ್ತಾ ಬಂದಾಗ, ಕುಜನು ಉಚ್ಚ ಸ್ಥಾನದಲ್ಲಿದ್ದರಿಂದಾಗಿ ಅನೇಕ ವಿಧದಲ್ಲಿ ಅನೇಕ ಯಶಸ್ಸುಗಳು ಕಂಡು ಬಂದಿರುವಂತಹ ಲಕ್ಷಣಗಳು ಭೂ ವಿಚಾರದಲ್ಲಿ ಮತ್ತು ಬಂಗಾರದ ವಿಚಾರದಲ್ಲಿ ಮತ್ತು ಸಹೋದರರಿಂದ ಸಹಕಾರ ಇತ್ಯಾದಿಗಳೆಲ್ಲವೂ ಸಿಕ್ಕಿರುವಂತಹ ಸಾಧ್ಯತೆಗಳಿದೆ. ಉತ್ತಮವಾದಂತಹ ಒಂದು ವಿವಾಹ ಎಂದು ಉಂಟಾಗಿದ್ದು ಕೆಲವರಿಗೆ ಕಂಡು ಬಂದರೆ ಅತ್ಯುತ್ತಮವಾದಂತಹ ಫಲವು ಈ ಹಿಂದೆ ಮಾಘ ಮಾಸದಲ್ಲಿ ಸಿಕ್ಕಿರುವಂತಹ ಎಲ್ಲ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತದೆ. ಅನೇಕರಿಗೆ ಹಾಗಿದ್ದರೂ ಕೂಡ ರಾಹುವಿನ ಒಂದು ವ್ಯವಸ್ಥೆಯಿಂದಾಗಿ ಅನೇಕರಿಗೆ ಅವರವರ ಜಾತಕದ ಪ್ರಕಾರ ಅಥವಾ ಅವರ ಕರ್ಮಾನುಸಾರವಾಗಿ ಅನೇಕ ವಿಧವಾದ ಕೆಟ್ಟ ಫಲಗಳು ಕೂಡ ಸಿಕ್ಕಿದ್ದರೆ ಆಶ್ಚರ್ಯ ಇಲ್ಲ. ಪೂರ್ವಜನ್ಮದ ಪಾಪಾಂಶಗಳನ್ನು ತೊಳೆದುಕೊಳ್ಳಲು ಇರತಕ್ಕಂತಹ ಭಾರತ ಭೂಮಿ ಕರ್ಮಭೂಮಿ ಪುಣ್ಯಭೂಮಿ ಎನಿಸಿಕೊಂಡಿದ್ದು ಅನೇಕ ದೇವತಾರಾಧನೆಯನ್ನು ಮಾಡುವ ಮೂಲಕವಾಗಿ ಅತ್ಯುತ್ತಮವಾದಂತಹ ಪುಣ್ಯ ಸಂಗ್ರಹ ಮಾಡುವ ಯೋಗ್ಯತೆಯನ್ನು ಸಂಪಾದಿಸಲಿರುವಂತಹ ಏಕೈಕ ಪುಣ್ಯಭೂಮಿ. ಹಾಗಾಗಿ ಇಂತಹ ಪುಣ್ಯಭೂಮಿಯಲ್ಲಿ ಜನಿಸಿದ ನಾವೆಲ್ಲರೂ ಧನ್ಯರು ಅಂತ ಹೇಳ್ತಾ, ಈ ಮಕರ ರಾಶಿಯ ಅಧಿಪತಿಯಾದ ಶನೈಶ್ವರನು ಈ ಒಂದು ದಶಮಾಧಿಪತಿಯ ಜೊತೆಗೆ ಶುಕ್ರನ ಜೊತೆಗೆ ತನ್ನ ಯುತಿಯನ್ನು ಸಮೀಪಿಸ್ತಾ ಇರುವಂತಹ ಶುಕ್ರನು, ಅವನ ಶನಿಯ ಮಿತ್ರನಾದಂತಹ ಶುಕ್ರನು ದಶಮಾಧಿಪತಿಯಾಗಿ ಪಂಚಮಾಧಿಪತಿಯಾಗಿ ಸೇರ್ತಾ ಇರುವಂಥದ್ದು ಇದು ಅತಿ ದೊಡ್ಡ ವಿಚಾರ ಕೂಡ ಹೌದು, ಅತಿ ಒಳ್ಳೆಯ ಯೋಗ ಕೂಡ ಹೌದು. ವಿದ್ಯೆ ಮತ್ತು ನಿಮ್ಮ ಜ್ಞಾನ ಮತ್ತು ನಿಮ್ಮ ಉದ್ಯೋಗ ಅತ್ಯುನ್ನತವಾದ ಮಟ್ಟದಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ ಅತ್ಯಂತ ಅವಕಾಶಯುಕ್ತವಾದಂಥದ್ದು ಫಾಲ್ಗುಣ ಮಾಸ. ಇದು ಅತ್ಯುತ್ತಮವಾದ ಫಲವನ್ನು ಒಂದು ಕಡೆ ಅತ್ಯಂತ ಸ್ಪಷ್ಟವಾಗಿ ತೋರಿಸ್ತಾ ಇದ್ದರೆ, ಇನ್ನೊಂದು ಕಡೆ ಈ ಒಂದು ರಾಶಿಯ ಅಧಿಪತಿಯು ರಾಹುವಿನಿಂದ ದಾಟಿ ಹೋಗಿರುವುದು ಇನ್ನೂ ಒಂದು ಒಳ್ಳೆಯ ಫಲವನ್ನೇ ತೋರಿಸ್ತಾ ಇದೆ. ಹಾಗಿದ್ದಾಗ ಮಕರ ರಾಶಿಯವರಿಗೆ ಫಾಲ್ಗುಣ ಮಾಸದಲ್ಲಿ ಅನೇಕ ಬೇಕಾದಷ್ಟು ಒಳ್ಳೆಯ ಅವಕಾಶಗಳು ಲಭ್ಯವಾಗಲಿಕ್ಕಿದ್ದು, ಈ ಒಂದು ಅವಕಾಶಗಳೆಲ್ಲವೂ ಕೂಡ ಸಂಪೂರ್ಣ ಎಲ್ಲರಿಗೂ ಯಶಸ್ಸನ್ನು ಕೊಡುತ್ತದೆ ಕೇಳಿದರೆ ಕೆಲವರಿಗೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇಲ್ಲದಿಲ್ಲ. ಅದಕ್ಕೆ ಭೌಗೋಳಿಕವಾದ ಈ ಘಟನೆಯ ಮೂಲಕ ಉದಾಹರಿಸುವುದಾದರೆ, ಇಲ್ಲಿ 6ನೇ ಮನೆಯ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾದ ಬುಧನು ರಾಹುಗ್ರಸ್ತನಾಗುವಂಥದ್ದು. ಕುಲದೇವತಾ ಆರಾಧನೆಯ ಫಲ ಸಿಗದೇ ಇರುವಂತೆ ರಾಹುವಿನ ಛಾಯ ಆವರಿಸುವ ಪೂರ್ವಜನ್ಮದ ಪಾಪಾಂಶದ ಪರದೆ ಆವರಿಸುವಂಥ ದಿನಗಳು ಕೆಲವರಿಗೆ ಬರುತ್ತೆ. ಅವರವರ ಜಾತಕಾನುಸಾರವಾಗಿ ಯಾವಾಗ ಅವರು ಪಾಪಾಂಶವನ್ನು ಅನುಭವಿಸುವ ಸಮಯ ಬಂದಿದ್ದು ಆ ಸಮಯವೇ ಫಾಲ್ಗುಣ ಮಾಸವಾಗಿದ್ದಲ್ಲಿ ಇದು ಅತಿ ಹೆಚ್ಚಿನ ಕೆಟ್ಟ ಫಲವನ್ನು ಕುಲದೇವತಾ ಆರಾಧನೆಯ ಫಲವನ್ನು ಕೊಡದೇ ಇದ್ದಾಗ
ಲಕ್ ಇರೋದಿಲ್ಲ, ಯಶಸ್ಸು ಕಡಿಮೆ ಆಗುತ್ತೆ, ಪ್ರಯತ್ನ ಜಾಸ್ತಿ ಆಗಿ ಫಲ ಕಡಿಮೆ ಆಗುವಂಥ ಯೋಗ ಬರ್ತದೆ. ನಿರ್ಣಯಗಳಲ್ಲಿ ಬುಧ ನಿಶ್ಚಯಾತ್ಮಕ ಬುದ್ಧಿ ಅನ್ನೋದ್ರಿಂದ ನಿರ್ಣಯಗಳಲ್ಲಿ ಗೊಂದಲಗಳು ಉಂಟಾಗುವಂಥ ಲಕ್ಷಣಗಳು ಈ ರಾಹು ಛಾಯೆಯಿಂದ ಘಟಿಸುವ ಎಲ್ಲ ಲಕ್ಷಣಗಳು ಕೂಡ ಕಂಡುಬರ್ತವೆ. ಇನ್ನು ಈ ಒಂದು ಮಕರ ರಾಶಿಯಿಂದ 6ನೇ ಮನೆ ಅಧಿಪತಿಯಾದಂತಹ ಬುಧನು ರಾಹುಗ್ರಸ್ತನಾಗುವುದರಿಂದ ಮಾತು ಬಹಳ ಎಚ್ಚರಿಕೆ ಬೇಕು. ಯಾಕೆಂದರೆ 6ನೇ ಮನೆಯಲ್ಲಿ ಗುರು ಸಂಸ್ಕಾರ ಮತ್ತು ಜ್ಞಾನಕಾರಕನು, ಹಾಗೂ ಈ ಬುಧನು ಬುದ್ಧಿಕಾರಕನಾಗಿ ನಿಮ್ಮ ಮಾತು ಮತ್ತು ನಿರ್ಣಯಗಳು ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಆಗುವ ಲಕ್ಷಣಗಳು ಕೆಲವರಿಗೆ ಕಂಡುಬರುತ್ತೆ. ಅವರಿಗೆ ಆಂಜನೇಯ ಆರಾಧನೆ ಅತಿ ಮುಖ್ಯ, ಗುರು ಆರಾಧನೆ ತುಂಬ ಮುಖ್ಯ ಅಂತ ಕಾಣುತ್ತೆ. ಯಾವಾಗ ಗುರುವೇ 6ನೇ ಮನೆಯಲ್ಲಿದ್ದು ಸಂಪೂರ್ಣ ಫಲದಾಯಕನಲ್ಲದ ಅವಸ್ಥೆಯಲ್ಲಿದ್ದು 6ನೇ ಮನೆಯ ಅಧಿಪತಿ ವಾಕ್ಕಾರಕನಾದ ಬುಧನು ವಾಕ್ಕಾರಕನ ಸ್ಥಾನದಲ್ಲಿ ಗುರುವು ಇರುವಂಥದ್ದು, ಅಧಿಪತಿಯು ವಾಕ್ಕಾರಕನ ಸ್ಥಾನದಲ್ಲೂ ವಾಕ್ಕಾರಕನು ರಾಹುಗ್ರಸ್ತನಾಗುವುದರಿಂದ ನಿಮ್ಮ ಯೋಗಗಳನ್ನು ನಿಮ್ಮ ಮಾತೇ ದೂರ ಮಾಡುವಂತೆ, ಒಳ್ಳೊಳ್ಳೆ ಯೋಗದಿಂದ ನೀವು ವಂಚಿತರಾಗುವಂತೆ ಮಾಡುವಂಥದ್ದು ನಿಮ್ಮ ಮಾತೆ ಆಗಿರ್ತದೆ. ಆದ್ದರಿಂದ ಮಾತಿನ ಬಗ್ಗೆ ಅತಿ ಹೆಚ್ಚಿನ ಲಕ್ಷಣ ಬೇಕೇ ಬೇಕು. ನಮ್ಮ ಜೀವನ ನಿರ್ವಹಣೆಯಲ್ಲಿ ಅತಿ ಮುಖ್ಯ ಪಾತ್ರ ವಹಿಸುವುದೇ ನಮ್ಮ ಮಾತುಗಳು. ಯಾವುದೇ ಇಂಟರ್ವ್ಯೂಗೆ ಹೋಗಲಿ ಅಥವಾ ಯಾವುದೇ ಕೆಲಸ ಮಾಡಲಿ, ಯಾವುದೇ ಉದ್ಯೋಗ ಮಾಡಲಿ, ಎಲ್ಲ ಕಡೆ ಮಾತಿನ ಮೂಲಕವೇ ಜಗಳವೂ ಆಗುತ್ತೆ, ಮಾತಿನ ಮೂಲಕವೇ ಸಂಧಾನ ಕೂಡ ಆಗುತ್ತೆ. ಆ ಮಾತು ಮತ್ತು ಉದ್ದೇಶ, ಬುಧ ಉದ್ದೇಶಕಾರಕನಾಗ್ತಾನೆ. ಹಾಗಾಗಿ ನಿಮ್ಮ ಒಳಗಡೆ ಉದ್ದೇಶವನ್ನು ಎದುರುಗಡೆಯವರು ತಪ್ಪಾಗಿ ಅರ್ಥೈಸಿಕೊಂಡರೂ ಸಮಸ್ಯೆ ಆಗ್ತದೆ, ಮತ್ತು ನಿಮ್ಮ ಮಾತುಗಳು ನಿಮ್ಮ ಮೂಲ ಒಳ್ಳೆಯ ಉದ್ದೇಶವನ್ನು ವ್ಯಕ್ತಪಡಿಸುವಲ್ಲಿ ವಿಫಲತೆಯನ್ನು ಪಡೆದರೂ ಕೂಡ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಆದ್ದರಿಂದಾಗಿ ಇಲ್ಲಿ ಭಾಗ್ಯಾಧಿಪತಿಯಾದಂಥ ಬುಧ ಮತ್ತು 6ನೇ ಮನೆಯ ಅಧಿಪತಿಯಾದ ಭಾಗ್ಯದ ಬಾಗಿಲನ್ನು ತೆರೆಯುವನು ಬುಧನೇ ನಿಮಗೆ. ಹಾಗೆಯೇ ನಿಮ್ಮ ಮಾತು ನಿಮಗೆ ಶತ್ರುವಾಗುವ ಸಾಧ್ಯತೆಗಳು ಎರಡೂ ಕೂಡ ಬುಧಗ್ರಹದಿಂದಲೇ ಕಂಡುಬರುವುದರಿಂದ ನಿಮ್ಮ ಸಂಸ್ಕಾರಯುಕ್ತವಾದ ಮಾತು ಮತ್ತು ಉದ್ದೇಶಗಳು ಯಾವ ಮಟ್ಟದಲ್ಲಿದೆ ಅನ್ನುವುದನ್ನು ಅವಲಂಬಿಸಿ ನಿಮ್ಮ ಈ ಒಂದು ಫಾಲ್ಗುಣ ಮಾಸದಲ್ಲಿ ನಿಮಗೆ ಒಳ್ಳೆಯ ಫಲ ಅಥವಾ ಕೆಟ್ಟ ಫಲ ನಿರ್ಧಾರ ಆಗುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಅಸಾಧ್ಯವಾಗುವುದೇ ರಾಹುವಿನ ಛಾಯೆಯಿಂದ. ಆದ್ದರಿಂದಾಗಿ ನಿಮ್ಮ ನಿರ್ಣಯಾತ್ಮಕ ಶಕ್ತಿಯಲ್ಲಿ ಕೊರತೆ ಉಂಟಾದರೆ, ನಿಮ್ಮ ಮಾತನ್ನು ತಪ್ಪಾಗಿ ಜನರು ಅರ್ಥೈಸಿಕೊಳ್ತಾ ಇದ್ದರೆ, ನಿಮ್ಮ ವಿರುದ್ಧವಾಗಿ ಬೇರೆಯವರು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದರೆ ದೇವರಲ್ಲಿಯೋ, ಅಥವಾ ನೀವು ಬೇರೆಯವರ ಮೇಲೆ ತಪ್ಪಾಗಿ ಅವರಿಗೆ ಹಾಗಾಗಲಿ ಹೀಗಾಗಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದರೆ ಇವೆಲ್ಲವೂ ದೋಷಯುಕ್ತವಾಗ್ತವೆ. ಆದ್ದರಿಂದ ಅದು ವಾಗ್ದೋಷ ಅಂತ ಕರೆಯಲ್ಪಡುತ್ತೆ. ಈ ಬುಧ ಮತ್ತು ಗುರುವಿನ ಅವ್ಯವಸ್ಥೆ ಇದ್ದಾಗ ಕುಟುಂಬದಲ್ಲಿ ಏನಾದರೂ ವಾಗ್ದೋಷಗಳಿದ್ದರೆ ಈಗ ಆ ಒಂದು ಮಕರ ರಾಶಿಯವರಿಗೆ ಆ ವಾಗ್ದೋಷವನ್ನು ಅನುಭವಿಸುವ ಸಮಯ ಕೂಡ ಆಗ್ಬೋದು. ಆದ್ದರಿಂದ ಆಂಜನೇಯನ ಆರಾಧನೆ ಅತಿ ಮುಖ್ಯವಾಗಿ ಕಂಡುಬರುವಂಥದ್ದು, ಗುರುವಿನ ಆರಾಧನೆ ಅತಿ ಮುಖ್ಯವಾಗಿ ಕಂಡುಬರುವಂಥದ್ದು. ಈಗ ನಂತರದಲ್ಲಿ ನಾವು ಗಮನಿಸಿದಾಗ ದ್ವಿತೀಯಾದಿತ್ಯ ಹಣಕಾಸಿನ ಅಧಿಪತಿ ಶನೇಶ್ವರನೇನೋ ಸುಸ್ಥಾನದಲ್ಲಿದ್ದರೂ ಕೂಡ ದ್ವಿತೀಯದ ಸ್ಥಾನದಲ್ಲಿ ರಾಹುವಿನ ಒಂದು ವ್ಯವಸ್ಥೆ ಏನಿದೆಯಲ್ಲ, ಹಣಕಾಸು ಮತ್ತು ಮಿತ್ರ ಕ್ಷೇತ್ರ ಮತ್ತು ಕುಟುಂಬ ಕ್ಷೇತ್ರದಲ್ಲಿ ಬುಧನು ಆಕಾರಕನಾಗಿದ್ದರಿಂದ ನಿಮ್ಮ ಮೇಲೆ ಹಣಕಾಸಿನ ಅಪವಾದಗಳು, ಹಾಗೆಯೇ ಕುಟುಂಬದ ವಿಚಿತ್ರವಾದಂಥ ಅಪವಾದಗಳು, ಮಿತ್ರ ಕ್ಷೇತ್ರದಲ್ಲಿ ಅನಾವಶ್ಯಕವಾದ ಅಪವಾದಗಳು, ನೀವು ಪಾರ್ಟ್ನರ್ ಜಾಬ್ ಮಾಡ್ತಾಯಿದ್ರೆ ಅಲ್ಲೂ ಕೂಡ ಪಾರ್ಟ್ನರ್ ಆಗಿ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಅಲ್ಲೂ ಕೂಡ ಸಮಸ್ಯೆಗಳು ಉಂಟಾಗುವಂಥದ್ದು, ಅಪವಾದಗಳು ಇವೆಲ್ಲವೂ ಕೂಡ ಬರುವ ಸಾಧ್ಯತೆಗಳಿದೆ. ಇದು ಬರಲೇಬೇಕು ಅಂತೆಲ್ಲ ಬರುವ ಸಾಧ್ಯತೆಗಳು 90% ಕಾಣ್ತಾ ಇದೆ. ಎಚ್ಚರಿಕೆಯಿಂದ ಮಾತನಾಡಿ, ಸೂಕ್ಷ್ಮವಾದ ಗಮನ ನಿಮಗೆ ಬೇಕು. ಆ ಸೂಕ್ಷ್ಮವಾದ ಗಮನಕ್ಕೆ ಅಡ್ಡಿಯಾಗುವುದು ಯಾವುದು ಅಂದರೆ ಈ ರಾಹು ಒಂದೇ. ಉದಾಹರಣೆಗೆ ಈ ರಾಹು ಗ್ರಹ ಬಂದು ಈ ಒಂದು ಗ್ರಹ ಇದನ್ನು ಇಲ್ಲದಂತೆ ಮಾಡಿದಾಗ ರವಿ ಶುಕ್ರ ಕುಜ ಬುಧರ ಯುತಿ ಅತ್ಯುತ್ತಮವಾದ ಕುಟುಂಬದ ಸಹಕಾರ, ಸಹೋದರರ ಸಹಕಾರ ಮತ್ತು ಹಣಕಾಸಿನ ಸಹಕಾರ ಎಲ್ಲವನ್ನು ಕೊಡುವಂತಹ ಸ್ಥಿತಿಯಲ್ಲಿದೆ. ಆದರೆ ಕೆಲವರಿಗೆ ಇಂತಹ ಒಂದು ಯೋಗ ಕಂಡು ಬರದೇ ಇರಬಹುದು. ಸಹೋದರರಿಂದಲೇ ಅಪವಾದ ಎಲ್ಲವನ್ನು ಕೂಡ ಕೆಡಿಸಿಕೊಡುವಂಥದ್ದು ರಾಹು ಬಂದು. ಇದು ಪೂರ್ವಜನ್ಮದ ಪಾಪಾಂಶದ ಪರದೆ ಅಂತ. ಯಾಕೆಂದರೆ ಕಿಟಕಿಯಲ್ಲಿ ಪರದೆ ಇದೆ, ಹೊರಗಡೆ ಯಾವುದೂ ಕಾಣುವುದಿಲ್ಲ. ಮೋಡ ಮುಸುಕಿದ ಸೂರ್ಯನಿಗೆ ಮೋಡ ದೊಡ್ಡದಾಗಿ ನಮಗೆ ಕಂಡು ಬರುತ್ತೆ, ಸೂರ್ಯ ಸಣ್ಣದಾಗಿ ಕಾಣ್ತಾನೆ, ಸೂರ್ಯ ಗಮನಕ್ಕೆ ಬರುವುದಿಲ್ಲ. ಮೋಡ ಸರಿಸುವ ವಿಧಾನ ನಮಗೆ ಗೊತ್ತಾಗೋದಿಲ್ಲ, ಹಾಗಾಗಿ ಸೂರ್ಯನ ಬೆಳಕು ನಮಗೆ ತಲುಪೋದೇ ಇಲ್ಲ. ಕಿಟಕಿಯ ಪರದೆಯನ್ನು ಸರಿಸುವ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಾಗ ಮುಂದಿನದು ಬೆಳಕು ಹೊರಗಡೆಯದಷ್ಟು ಕೂಡ ಗೋಚರವಾಗ್ತದೆ. ಅದೇ ರೀತಿ ಕೂಡ ನಮ್ಮ ಯೋಗಗಳಲ್ಲಿ ಬರುವಂಥ ಈ ಪ್ರತಿಬಂಧಕ ರೂಪದ ಪರದೆ ರಾಹುವಿನ ಛಾಯೆ, ಪೂರ್ವಜನ್ಮದ ಪಾಪಾಂಶ. ಹಾಗಾಗಿ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ಅನ್ನುವಂತೆಯೇ
ಈ ಪಾಪಾಂಶಗಳು ಕೆಲವರಿಗೆ ರೋಗ ರೂಪದಲ್ಲೂ, ಕೆಲವರಿಗೆ ಬೇರೆ ಬೇರೆ ಯೋಗದ ರೋಗ ರೂಪದಲ್ಲೂ, ಮಾನಸಿಕ ರೋಗ ರೂಪದಲ್ಲೋ, ಆತಂಕ ಇತ್ಯಾದಿಗಳು, ಭಯ ಇತ್ಯಾದಿಗಳು, ಇವೆಲ್ಲ ರೂಪದಲ್ಲಿ ರಾಹು ಬಂದು ಪೂರ್ವಜನ್ಮದ ಪಾಪ ಬಂದು ಕಾಡ್ತದೆ, ಪರದೆಯನ್ನು ಹಾಕ್ತದೆ ಎನ್ನುವುದಾಗಿ ರಾಹು ಗ್ರಹ ಮೂಲಕ ಸೂಚಿತವಾಗ್ತಾ ಇದೆ. ಇದಕ್ಕೆ ಈ ರಾಹು ಗ್ರಹದಿಂದ ಬರುವಂತಹ ಪರದೆಯನ್ನು ಒಂದು ಸರಿಸಿಕೊಂಡು ಬಿಟ್ಟರೆ ಇವಿಷ್ಟು ಕೂಡ ಅತಿ ಉತ್ತಮವಾದ ಫಲವನ್ನು ಹೇಗೆ ಕೊಡಬೇಕು ಅದು ಕೊಟ್ಟೇ ಕೊಡ್ತಾರೆ. ನಮಗೆ ಯೋಗ ಇರುವುದನ್ನು ತೋರಿಸಲು ಪ್ರತಿಬಂಧಕ, ಎದುರುಗಡೆ ಪರದೆ ಹಾಕ್ಬಿಟ್ರೆ ಆ ಕಡೆ ಇರೋದು ಏನೂ ಗೊತ್ತಾಗೋದೇ ಇಲ್ಲ, ಕಾಣೋದೇ ಇಲ್ಲ. ಹಾಗಾಗಿ ಆ ಪರದೆಯನ್ನು ಸರಿಸಿಕೊಂಡ್ರೆ ನಮ್ಮ ಮೂಲ ಯೋಗ ಏನು ಅಂತ ನಮಗೆ ನಮ್ಮ ಅರಿವಿಗೆ ಬರ್ತದೆ. ಇದಕ್ಕಾಗಿ ನಮ್ಮ ಅರಿವಿಗೆ ನಾವು ತಂದುಕೊಳ್ಳಬೇಕು ಅಂತಂದರೆ ದೈವ ಬಲ ಬೇಕು. ಈ ದೈವ ಬಲ ಬೇಕು ಅಂದರೆ ಪರದೆ ಸರಿಸುವ ವ್ಯವಸ್ಥೆ ಬೇಕು. ಕೈಯಿಂದ ಸರಿಸಲಾಗದ ಮೋಡವನ್ನು ಹೇಗೆ ನಾವು ಸರಿಸಬಲ್ಲೆವು? ಗಾಳಿಯನ್ನು ಬಂದು ಅದು ಸಾಗಲಿ ಎಂಬುದಾಗಿ ಕಾಯಬೇಕಾಗತ್ತೆ. ಆದರೆ ಜೀವನದಲ್ಲಿ ನಮ್ಮ ಯೋಗದಲ್ಲಿ ಬರುವಂಥದ್ದನ್ನು ಸರಿಸುವುದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಅದು ಹೇಗೆ? ನಮ್ಮ ಬೌದ್ಧಿಕ ಮಟ್ಟದಲ್ಲಿ ಆಗ್ತಕ್ಕಂತಹ ಯಾವ ಬೌದ್ಧಿಕ ಮುಸುಕು ಉಂಟಾಗ್ತದೆ, ನಿರ್ಣಯಾತ್ಮಕ ಶಕ್ತಿಯ ಕೊರತೆ ಉಂಟಾಗ್ತದೆ, ಇದಕ್ಕೆಲ್ಲವೂ ಕೂಡ ದೊಡ್ಡ ಪರದೆ ಪ್ರತಿಬಂಧಕವಾಗಿ ನಮ್ಮಲ್ಲಿ ಆಗೋದೇ ಇಲ್ಲ, ನಮ್ಮ ಮುಂದೇನೂ ಮಾಡಲಿಕ್ಕೆ ಆಗೋದಿಲ್ಲ ಎನ್ನುವಂತಹ ರಾಹುವಿನ ಕುಜ, ಬುಧ, ಶುಕ್ರ, ರವಿಯ ಮೇಲೆ ಆಗುವ ಆ ನೆರಳಿನ ಆ ಛಾಯೆಯ ಆಚ್ಛಾದನೆ ಅದನ್ನು ದೂರ ಸರಿಸುವ ಬಗೆ ಹೇಗೆ? ಭೌಗೋಳಿಕವಾಗಿ ನಮ್ಮಿಂದ ಸರಿಸಲು ಸಾಧ್ಯ ಇಲ್ಲ. ನಮ್ಮ ದೇಹದೇ ಒಂದು ದೊಡ್ಡ ಪ್ರಪಂಚ. ಕಣ್ಣು ಮುಚ್ಚಿ ನೋಡಿದಾಗ ಒಳಗಡೆ ಪ್ರಪಂಚದಲ್ಲಿ ಆಗುವಂತಹ ದೊಡ್ಡ ಯೋಗದ ವ್ಯವಸ್ಥೆಗಳನ್ನು ನಾವು ಗ್ರಹಿಸುವ ಶಕ್ತಿಯನ್ನು ನಾವು ಹೊಂದಬೇಕಾಗತ್ತೆ. ಅದಕ್ಕಾಗಿ ರಾಹು ದೋಷ ನಿವಾರಣೆಗಾಗಿ ಮತ್ತು ಈ ಕೇತು ದೋಷ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಮುದ್ಗಲ ಪುರಾಣದ ಪ್ರಕಾರವಾಗಿ ಮತ್ತು ಅನೇಕ ಅತ್ಯಂತ ಬೃಹತ್ ಆಧಾರಗಳನ್ನು ಅವಲಂಬಿಸಿ ಹೇಳುವುದಾದರೆ, ಭಕ್ತಿ ಶ್ರದ್ಧೆಯುಳ್ಳ ದೇವರ ಮೇಲೆ ನಂಬಿಕೆಯುಳ್ಳ ವ್ಯಕ್ತಿಯು ಭಗವಂತನಾದಂತಹ ನಾಗಶಕ್ತಿ ವಿನಾಯಕನಲ್ಲಿ ಸಂಪೂರ್ಣ ಭಕ್ತಿ ಶ್ರದ್ಧೆಯಿಂದ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ಮತ್ತು ಪ್ರತಿದಿನ, ವಿಶೇಷವಾಗಿ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ವಿಶೇಷವಾದಂತಹ ನಿಮ್ಮ ಅನುಷ್ಠಾನ ನಾಗಶಕ್ತಿ ವಿನಾಯಕನ ಜಪ ಪೂಜಾರಾಧನೆ. ಅನೇಕ ಜನರ ಬೇಡಿಕೆಯ ಮೇಲೆ ಈ ಒಂದು ವಿಡಿಯೋವನ್ನು ಮುಂದೆ ಹಾಕಿದ್ದೀವಿ. ದೇವತಾ ಆರಾಧನೆಯ ಕ್ರಮವನ್ನು, ಮಾನಸ ಪೂಜೆಯನ್ನು ಹಾಕಿದ್ದೀವಿ. ಯಥಾವತ್ತಾಗಿ ಮಾಡಿ, ಒಂದೇ ಕ್ರಮದಲ್ಲಿ ಮಾಡಿ, ಆಗ ಏನೆಲ್ಲ ಫಲ ಸಿಗ್ತದೆ. ಅನೇಕ ವಿಧವಾಗಿ ನೋಡಿ, ಕೆಲವರಿಗೆ ಯಾವುದೋ ಒಂದು ವಿಚಾರ, ಏನೋ ಸಮಸ್ಯೆ ಆಯಿತು ಅಂದರೆ ಏನೋ ಒಂದು 10 ದಿವಸ ಮುಂಚೆನೋ, 1 ವರ್ಷದ ಮುಂಚೆನೋ ಜಮೀನಿನ ವ್ಯಾಜ್ಯ ಆಗಿರುತ್ತೆ, ಅಥವಾ ಇನ್ಯಾವುದೋ ರೀತಿಯ ಶತ್ರುತ್ವಗಳು, ಯಾವುದೋ ಜಗಳ ಆಗಿರುತ್ತೆ, ಅಥವಾ ಯಾವುದೋ ಬೇಸರ ಇರುತ್ತೆ. ಮತ್ತು ಕೆಲವರು ದೇವರ ಹತ್ರ ಹೋಗೋದು ಜಾಸ್ತಿ, ಮಾಟ ಮಂತ್ರ ಮಾಡೋದು ಜಾಸ್ತಿ, ಅದೇ ಕುಟುಂಬದಲ್ಲಿ ಯಾರೋ ಇರ್ತಾರೆ, ಅಂಥವರ ಜೊತೆ ಸ್ವಲ್ಪ ಅಸಮಾಧಾನ ಆಗಿರುತ್ತೆ. ಹಾಗಾಗಿ ಯಾವುದೇ ಘಟನೆ ಘಟಿಸಿದರೂ ಅವರೇನೋ ನಮಗೆ ಮಾಡ್ತಾರೆ ಅಂತ ನಮ್ಮ ವೈಫಲ್ಯತೆಯನ್ನು ಅವರ ಮೇಲೆ ಹಾಕಿ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತದೆ. ಅದೇ ರೀತಿಯಾಗಿ ನಿಜವಾಗಿಯೂ ಆಗಿರ್ಬೋದು. ಅದು ಯಾವುದೇ ಆಗಿದ್ದರೂ ಕೂಡ ನಾಗಶಕ್ತಿ ವಿನಾಯಕ ಆರಾಧನೆಯಿಂದ ಆ ಸಮಸ್ತ ವಿಧವಾದಂತಹ ಮಾಟ ಮಂತ್ರಾದಿ ದೋಷಗಳು ಹೋಗುವುದರ ಜೊತೆಗೆ ಮಾನಸಿಕ ದೃಢತೆ ಮತ್ತು ಬೌದ್ಧಿಕ ದೃಢತೆ ಉಂಟಾಗುತ್ತೆ. ಯಾಕೆಂದರೆ ರಾಹುವಿನ ಛಾಯೆಯಿಂದ ಆ ಪರದೆಯನ್ನು ಸರಿಸುವ ವ್ಯವಸ್ಥೆ ನಾಗಶಕ್ತಿ ವಿನಾಯಕ ಪವಿತ್ರ ಬಂಧವುಳ್ಳಂತಹ ಯಜ್ಞೋಪವೀತ ರೂಪದಲ್ಲಿರುವ ತಕ್ಷಕನಾಗನು ಮತ್ತು ಬ್ರಹ್ಮಾಂಡ ರೂಪಿಯಾದಂತಹ ಈ ಗಣಪತಿಯ ಒಂದು ವ್ಯವಸ್ಥೆ ಏನಿದೆಯಲ್ಲ, ಇದರ ಮೂಲ ಮಂತ್ರದ ಆರಾಧನೆಯ ಮೂಲಕವಾಗಿ ಬ್ರಹ್ಮಾಂಡದಲ್ಲಿರತಕ್ಕಂತಹ ಸಮಸ್ತ ವಿಧ ದೋಷಗಳನ್ನು ನಾವೇ ನಮ್ಮ ವೈಯಕ್ತಿಕವಾದ ಆಂತರಿಕ ಬ್ರಹ್ಮಾಂಡದಲ್ಲಿ ಹೊಂದಿದ್ದೇವೆ. ಅಂದರೆ ನಮ್ಮ ಸಂಪೂರ್ಣವಾದಂತಹ ಆಂತರಿಕ ಜಗತ್ತಿನಲ್ಲಿ ಆಗುವ ಆ ಛಾಯೆಯ ದೋಷಗಳನ್ನು, ಪೂರ್ವಜನ್ಮದ ಪಾಪದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ನಾವು ಸಮರ್ಥರಾಗುವುದು ನಾಗಶಕ್ತಿ ವಿನಾಯಕನ ಕ್ರಮಬದ್ಧವಾದ ಆರಾಧನೆಯಿಂದ. ಆ ಮೂಲಕವಾಗಿ ನಾವು ಆ ಒಂದು ಪರದೆಯನ್ನು ಸರಿಸಿಕೊಂಡರೆ ಅನೇಕ ಜನ್ಮದ ಪುಣ್ಯಾಂಶಗಳ ಪರಿಣಾಮವನ್ನು ಎದುರಿಸಿ ಉತ್ತಮ ಯೋಗಗಳನ್ನು ಪಡೆಯಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಶ್ರದ್ಧಾ ಭಕ್ತಿಯುಕ್ತರಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ, ಮಾನಸ ಪೂಜೆ ನಂತರದಲ್ಲಿ ಜಪವನ್ನು ಕೂಡ ಮಾಡುವುದರಿಂದ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಹೇಳಿದ್ದರಿಂದಾಗಿ ಆ ಜಪವು ಮಾಡುವುದರಿಂದ ಅತಿ ಹೆಚ್ಚಿನ ಫಲವು ಕೂಡ ಎಲ್ಲರಿಗೂ ಲಭ್ಯ ಆಗುತ್ತೆ. ಆದ್ದರಿಂದ ಈ ನಾಗಶಕ್ತಿ ವಿನಾಯಕನ ಜಪದ ಕ್ರಮ ಹೇಗೆ ಅಂತಂದರೆ, ಈಗಾಗಲೇ ಆ ಮಾನಸ ಪೂಜೆಯಲ್ಲಿ ಕೊಟ್ಟ ಧ್ಯಾನ ಶ್ಲೋಕಗಳನ್ನು ಧ್ಯಾನಿಸಿ ಅವನನ್ನು ಮನಸ್ಸಿನಲ್ಲಿ ಪ್ರತಿಬಿಂಬಿಸಿಕೊಂಡು ಅವನ ಮೇಲೆ ತಂಪಾದ ಗಂಗಾಜಲ ಬೀಳ್ತಾ ಇದೆ ಅಂತ ಭಾವಿಸಿಕೊಂಡು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಎನ್ನುವಂತಹ ಜಪವನ್ನು ನಿಮಗೆ ಸಮಯಾನುಸಾರ, ಶಕ್ತಿಯನುಸಾರ, ಭಕ್ತಿಯನುಸಾರವಾಗಿ ಮಾಡಿಕೊಂಡು ನಂತರ ಅದೇ ಧ್ಯಾನ ಶ್ಲೋಕಗಳನ್ನು ಮತ್ತೆ ಹೇಳುವ ಮೂಲಕವಾಗಿ ಆ ಜಪವನ್ನು ಪರಿಪೂರ್ಣಗೊಳಿಸಿಕೊಳ್ಳಬಹುದು. ಆದರೆ ಒಂದು ನಿಯಮ, ಒಂದೇ ಸಮಯದಲ್ಲಿ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ, ಅದು ಹೆಚ್ಚಿನ ಫಲವನ್ನು ನೀಡಬಲ್ಲದು.
ಇನ್ನು ಈ ಮಕರ ರಾಶಿಯವರಿಗೆ ಚತುರ್ಥಾಧಿಪತಿಯಾದಂತಹ ಕುಜನು, ಈ ಕುಜನು ರಾಹುಗ್ರಸ್ತರಾಗಿನ ಮನೆ ಕಟ್ಟುವ ವಿಚಾರದಲ್ಲಿ ತೊಂದರೆಗಳು ಉಂಟಾಗಿರ್ಬೋದು, ಮಾನಸಿಕ ಅತೃಪ್ತಿಗಳು ಉಂಟಾಗಿರ್ಬೋದು, ಕೆಲವರಿಗೆ ಮನಸ್ಸು ಕ್ಲೇಶಗೊಂಡು ಸುಮ್ಮನಾಗಿಬಿಡುವಂಥದ್ದು, ಭಯದಿಂದ ಆತಂಕದಿಂದ ಮುಂದಿನ ಜೀವನ ಏನಾಗೋಗುತ್ತೇನೋ ಎನ್ನುವಂತಹ ಭಯವನ್ನು ಹುಟ್ಟಿಸಿಕೊಳ್ಳುವಂಥದ್ದು, ಮುಂದಿನ ಜೀವನದ ಬಗ್ಗೆ ಅತಿಯಾಗಿ ಏನೆಲ್ಲ ಆಗೋಯಿತು ಈ ಜೀವನದಲ್ಲಿ, ಮುಂದೆ ಏನಾಗೋಗುತ್ತೋ ಏನೋ, ಈ ರೀತಿಯಾಗಿ ಋಣಾತ್ಮಕ ಚಿಂತನೆಯೇ ಜಾಸ್ತಿ ಆಗ್ತಾ ಇದ್ದವರಿಗೆ, ಮಕರ ರಾಶಿಯವರಿಗೆ ಖಂಡಿತವಾಗಿ ನಾಗಶಕ್ತಿ ಆರಾಧನೆ, ವಿನಾಯಕನ ಆರಾಧನೆಯನ್ನು ಮಾಡಿ ವರ್ತಮಾನದ ಕಾಲದ ಪ್ರಸ್ತುತ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸಿನ ಸಂಪೂರ್ಣ ಕೇಂದ್ರೀಕರಣ ಮತ್ತು ಬೌದ್ಧಿಕವಾದ ಕೇಂದ್ರೀಕರಣವನ್ನು ಮಾಡುವ ಮೂಲಕವಾಗಿ ಅದಕ್ಕೆ ಅಡೆತಡೆ ಆಗುವಂಥ ರಾಹುದೋಷವನ್ನು ನಿವಾರಣೆ ಮಾಡಿಕೊಳ್ಳಲು ಇದು ಸಾಧ್ಯ. ಹಾಗಾಗಿ ಆ ಮಾನಸಿಕ ಮತ್ತು ಬೌದ್ಧಿಕವಾದಂತಹ ಕೇಂದ್ರೀಕರಣ, ಫೋಕಸಿಂಗ್ ಆನ್ ದ ವರ್ಕ್ ಆ್ಯಂಡ್ ಪ್ರೆಸೆಂಟೆನ್ಸ್, ಆ ಒಂದು ರೀತಿಯಾದಂತಹ ಸಂಪೂರ್ಣ ವರ್ತಮಾನದ ಕಾಲದ ಮೇಲೆ ನೋಡಿ. ವಿದೇಶದಲ್ಲಿ ಜಾಬಲ್ಲಿದ್ದವರಿಗೆ ಅತಿಯಾದ ಆತಂಕ ಇದೆ. ಎಷ್ಟೊತ್ತಿ ಜಾಬ್ ತೆಗಿತಾರೋ ಅಲ್ಲ, ಜಾಬ್ ಹೋದವರಿಗೆ ಮತ್ತೆ ಯಾವಾಗ ಜಾಬ್ ಸಿಗುತ್ತೋ, ಅದು ನಮ್ಮ ದೇಶದಲ್ಲೂ ಇದೆ, ವಿದೇಶದಲ್ಲಿದ್ದವರಿಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ ಇತ್ತೀಚಿನ ದಿನದಲ್ಲಿ. ಈ ಒಂದು ಆತಂಕ ಮನೆ ಮಾಡಿಬಿಡುತ್ತೆ. ಯಾಕೆಂದರೆ ವಿದೇಶದಲ್ಲಿದ್ದವರಿಗೆ ಆತಂಕ ಇನ್ನೂ ಜಾಸ್ತಿ ಆಗುತ್ತೆ. ಆ ಆತಂಕದಿಂದ ಹೊರಗಡೆ ಬಂದು ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ ನಿಮಗೆ ಮಾರ್ಗ ಸಿಗುತ್ತೆ. ಖಂಡಿತವಾಗಿಯೂ ಈ ಒಂದು ಕಾಲಘಟ್ಟದಲ್ಲಿ ಭೌಗೋಳಿಕವಾದ ವಿಸ್ಮಯ ಸಂಪೂರ್ಣವಾಗಿ ಜಾಗತಿಕ ಮಟ್ಟದಲ್ಲಿ ಅತಿ ದೊಡ್ಡವಾದಂತಹ ಅಲ್ಲೋಲ ಕಲ್ಲೋಲತೆಗಳನ್ನು, ಅತಿಯಾದ ಏರುಪೇರುಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ರಿಯಲ್ ಎಸ್ಟೇಟ್ ಇರ್ಬೋದು, ಬಂಗಾರ ವ್ಯವಹಾರ, ಭೂ ವ್ಯವಹಾರ ಮತ್ತು ಯಾವುದೇ ರೀತಿಯಾದಂತಹ ಶೇರ್ ಮಾರ್ಕೆಟಿಂಗ್ ಇತ್ಯಾದಿಗಳಲ್ಲಿ ಜಗತ್ತಿನಲ್ಲಿ ಅತಿ ದೊಡ್ಡ ಏರುಪೇರುಗಳು ಉಂಟಾಗುವ ಲಕ್ಷಣಗಳನ್ನು ಹೊಂದಿರುವುದು ಫಾಲ್ಗುಣ ಮಾಸ. ಆದ್ದರಿಂದ ಇಂತಹ ಒಂದು ವಿಶಿಷ್ಟವಾದಂತಹ ಮಾಸದಲ್ಲಿ ನಾವು ಎಲ್ಲಿ ನಿಲ್ಲಬೇಕು ಎನ್ನುವ ಮನಸ್ಸು ಸ್ಥಿತಿತ್ವವನ್ನು ಹೊಂದದ ಸ್ಥಿತಿಗತಿಗಳು ಈ ಭೌಗೋಳಿಕ ವಿಸ್ಮಯದಿಂದ ಆಂತರಿಕವಾಗಿ ಕೂಡ ಉಂಟಾಗುತ್ತೆ. ನಾವು ಕೂಡ ಪ್ರಕೃತಿಯ ಮಧ್ಯದಲ್ಲಿ ಒಬ್ಬರಾಗಿದ್ದೇವೆ. ಅದೇ ಒಂದು ಜಾಗತಿಕ ಮಟ್ಟದ ವ್ಯವಸ್ಥೆಯ ಒಳಗಡೆ ನಾವು ಬಂದು ಆ ವ್ಯವಸ್ಥೆಯ ಆ ಪರಿಧಿಯಲ್ಲಿ ನಾವು ಬರುವುದರಿಂದ ಅದರ ಪ್ರಭಾವಕ್ಕೆ ನಾವು ಒಳಗಾಗಬೇಕಾಗತ್ತೆ. ಅದಕ್ಕಾಗಿ ಮನಸ್ಸು ಸ್ಥಿತಿತ್ವದಿಂದ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಮುಖ್ಯವಾಗಿ ನಮಗೆ ಗೋಚರವಾಗ್ತಾ ಇದೆ. ಆದ್ದರಿಂದ ಅದನ್ನು ಖಂಡಿತವಾಗಿ ಮಾಡಿ ಅಂತ ಕೇಳ್ಕೊಳ್ತೇವೆ. ಹಾಗೆಯೇ ಪಂಚಮಾಧಿಪತಿಯಾದ ಶುಕ್ರ ಉಚ್ಚಸ್ಥಾನಕ್ಕೆ ಹೋಗ್ತಾ ಇರುವುದರಿಂದ ಅತಿ ಹೆಚ್ಚಿನ ಜ್ಞಾನವನ್ನು ಪಡೆಯುವಾಗ ನಿಮ್ಮ ಜ್ಞಾನ ಅತಿ ಹೆಚ್ಚಿನ ರೀತಿಯಲ್ಲಿ ಬಳಕೆಗೆ ಬರುವಂಥ ಯೋಗ, ಆರ್ಥಿಕ ಸ್ಥಿತಿಗತಿಗಳಲ್ಲಿ ಯೋಗ, ಉದ್ಯೋಗದಲ್ಲಿ ಅತ್ಯುನ್ನತೆ ಇತ್ಯಾದಿಗಳು ಸಿಗುವಂಥ ಮಹಾಯೋಗ ಕೂಡ ಈ ಒಂದು ಮಕರ ರಾಶಿಯವರಿಗೆ ಕಂಡುಬರುತ್ತೆ. ಹಾಗೆಯೇ ಈ ಮಕರ ರಾಶಿಯವರಿಗೆ ಕೆಲವರು ಇರ್ತಾರೆ, ಯಾವಾಗೂ ಬರಿತಾನೆ ಇರ್ತಾರೆ, ಯಾವಾಗ ನೋಡಿದ್ರು ಕಷ್ಟನೇ ಮುಗಿಯೋದಿಲ್ಲ, ಯಾವಾಗಿಂದ ಒಳ್ಳೆಯದಾಗಿ ಬರುತ್ತೆ ಅಂತ. ಹಾಗೆ ಅಂದ್ಕೊಂಡವ್ರಿಗೆ ಯಾವತ್ತೂ ಒಳ್ಳೆಯದಾಗೋದಿಲ್ಲ. ಯಾವಾಗ ಒಳ್ಳೆಯದಾಗ್ತದೆ ಅಂತ ಭಾವಿಸುವಂಥ ಶಕ್ತಿಯನ್ನು ನೀವು ಪಡೆದರೆ ಖಂಡಿತವಾಗಿ ಆಗುತ್ತೆ. ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ ಆತ್ಮಬಲವನ್ನು, ಮನೋಬಲವನ್ನು ವೃದ್ಧಿಸಿಕೊಳ್ಳಿ. ವರ್ತಮಾನದ ಕಾಲದ ಬಗ್ಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಅಧ್ಯಯನ ಮಾಡಿ ಅತ್ಯಂತ ಕೇಂದ್ರೀಕರಣ ಮಾಡಿ ಮನಸ್ಸನ್ನು ಸ್ವಾಭಾವಿಕವಾಗಿ ಒಳ್ಳೆಯದಾಗುತ್ತೆ. ಹಾಗಾಗಿ ಇಲ್ಲಿ ದೈವ ಬಲ ಎನ್ನುವುದು ಸಂಪೂರ್ಣ ಮುಖ್ಯ ಆಗಿರೋದ್ರಿಂದ ಗುರುವು 6ನೇ ಮನೆಯಲ್ಲಿರುವುದರಿಂದ ಗುರುವಿನ ಆರಾಧನೆ ಅತಿ ಮುಖ್ಯವಾಗಿ ನಮಗೆ ಕಂಡುಬರುವಂಥದ್ದು. ಆದಷ್ಟು ಗುರುವಿನ ಆರಾಧನೆಯನ್ನು ಮಾಡುವ ಮೂಲಕವಾಗಿ ನಿಮ್ಮ ಎಲ್ಲ ರೀತಿಯಾದಂತಹ ಆ ಪೂರ್ವಜನ್ಮದ ಜ್ಞಾನವೂ ಕೂಡ ಗುರುವಿನ ಆರಾಧನೆಯಿಂದ ಆ ಉದ್ಘಾಟನೆಗೊಂಡು ನಿಮ್ಮ ಜೀವನ ಒಳ್ಳೆಯ ಮಾರ್ಗದರ್ಶನದ ಜೊತೆಗೆ ಉತ್ತಮರ ಸಂಘ, ಉತ್ತಮರ ಮಾರ್ಗದರ್ಶನವು ನಿಮಗೆ ಸಿಗುವ ಲಭ್ಯವಾಗುವ ಮೂಲಕ ಸಕಾಲಕ್ಕೆ ಸರಿಯಾದಂಥ ಗುರು ಮಾರ್ಗದರ್ಶನಾದಿಗಳು ನಿಮ್ಮ ಜೀವನವನ್ನು ಮೇಲಕ್ಕೆತ್ತಬಲ್ಲವು. ಅಂತಹ ಒಂದು ಯೋಗ ಕೂಡ ನಿಮಗೆ ಉಂಟಾಗಲಿ. ಗುರು ಆರಾಧನೆ ಅತಿ ಮುಖ್ಯ, ಆಂಜನೇಯನ ಆರಾಧನೆ ಕೂಡ ಅತ್ಯಂತ ಮುಖ್ಯ ಆಗಿದೆ. ಇನ್ನು ಈ ಒಂದು ಸಪ್ತಮಾಧಿಪತಿ ಚಂದ್ರನು ಅಷ್ಟಮದಲ್ಲಿ ಪೂರ್ಣಿಮೆ ಮತ್ತು ನವಮದ ಋತುದಲ್ಲಿ ಇಲ್ಲಿ ಮಕರಾಶಿಯವರಿಗೆ ದ್ವಿತೀಯ ಮತ್ತು ತೃತೀಯದಲ್ಲಿ ಅಮಾವಾಸ್ಯೆ. ಈ ಸಮಯದಲ್ಲಿ ನಾಗಶಕ್ತಿ ವಿನಾಯಕನ ಆರಾಧನೆ ಜಪ ಇತ್ಯಾದಿಗಳನ್ನು ನಿಮ್ಮ ತಾಯಿ ತಂದೆ ನಮಸ್ಕಾರ ಮಾಡಿ ಗುರುವಿನ ಪ್ರಾರ್ಥನೆಯನ್ನು ಮಾಡಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ ಕುಲದೇವತಾ ಆರಾಧನೆಯನ್ನು ಮಾಡಿ ಸಂಪೂರ್ಣವಾಗಿ ಈ ಒಂದು ಉತ್ತಮ ಫಲವನ್ನು ಪಡೆಯಲಿಕ್ಕೆ ನಿಮಗೆ ಅವಕಾಶ ಇದೆ. ಹಾಗಾಗಿ ಇಲ್ಲಿ ಈ ಮಕರ ರಾಶಿಯಿಂದ ಅಷ್ಟಮದಲ್ಲಿ ಕೇತು ಇರುವಂಥದ್ದು ಕೆಲವರು ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಬಹುದು. ಜಾತಕ ಇಲ್ಲದೇ ಇದ್ದವರು ಪ್ರಶ್ನೆ ಮಾರ್ಗದ ಮೂಲಕ ಸ್ವಲ್ಪ ಹೇಳಿಕೊಂಡು ಆಹಾರ ಮತ್ತು ಆರೋಗ್ಯದ ಬಗ್ಗೆ, ಕಂಟಕಾದಿಗಳ ಬಗ್ಗೆ ಗಮನ ಕೊಡುವುದು ಒಳ್ಳೆಯದು. ಭಾಗ್ಯಾಧಿಪತಿಯಾದ ಬುಧ ರಾಹುಗ್ರಸ್ತನಾಗುವುದರಿಂದ ಆಂಜನೇಯನ ಆರಾಧನೆ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯಲು ಅವಕಾಶ ಮಾಡಿಕೊಡುತ್ತೆ. ದಶಮಾಧಿಪತಿ ಶುಕ್ರ ಉಚ್ಚನಾಗಿ ರಾಹುಗ್ರಸ್ತತ್ವದಿಂದ ಬಿಟ್ಟು ತನ್ನ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರುವುದರಿಂದ ಈ ದಿನದ ಈಗ ಅಂದರೆ ಈ ಮಾರ್ಚ್ 1ರವರೆಗೆ ಇರತಕ್ಕಂಥ ದೋಷಗಳು ನಿವಾರಣೆಯಾಗಿ ಮಾರ್ಚ್ 1ರಿಂದ ಶುಕ್ರ ಉಚ್ಚ ಸ್ಥಾನಕ್ಕೆ ಹೋಗುವುದರಿಂದ ಉದ್ಯೋಗದಲ್ಲಿ ಮಾರ್ಚ್ 1ರ ನಂತರ ಉತ್ತಮವಾದ ಫಲಗಳು ಲಭ್ಯವಾಗುವ ಎಲ್ಲ ಯೋಗಗಳಿದೆ.
ಏಕಾದಶಾಧಿಪತಿಯಾದ ಕುಜನು ಕೂಡ ರಾಹುಗ್ರಸ್ತನಾಗುವುದರಿಂದ ಲಾಭಾಂಶಗಳಲ್ಲಿ, ಅದೇ ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲಿ, ಆರೋಗ್ಯದಲ್ಲಿ ಇತ್ಯಾದಿಗಳಲ್ಲಿ ತುಂಬ ಮುಖ್ಯವಾಗಿ ನೀವು ನಿಮ್ಮ ಲಾಭಾಂಶಗಳಲ್ಲಿ ಅನೇಕ ವಿಧವಾದ ತೊಂದರೆಗಳನ್ನು ಅನುಭವಿಸುವ ಲಕ್ಷಣ ಇರುವುದರಿಂದ ಆ ತೊಂದರೆಗಳಿಗೆ ನಿವಾರಣೆ ಮಾಡಿಕೊಂಡರೆ, ಅಂದರೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿದಾಗ ಆ ಒಂದು ರಾಹುದೋಷ ನಿವಾರಣೆ ಆಗುವುದರಿಂದಾಗಿ ಸ್ವಾಭಾವಿಕವಾಗಿ ನಿಮ್ಮ ಉಳಿದಂಥ ದ್ವಿತೀಯ ಸ್ಥಾನದಲ್ಲಿ ಕುಜನ ವಿರಾಜಮಾನತ್ವದಿಂದಾಗಿ ನಿಮ್ಮ ಲಾಭಾಂಶ ಸ್ವಾಭಾವಿಕವಾಗಿ ನಿಮಗೆ ಎಷ್ಟು ಯೋಗವೋ ಅಷ್ಟು ಲಭ್ಯವಾಗುತ್ತೆ. ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ ಸಮಸ್ತ ವಿಧವಾದಂತಹ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಭಗವಂತನಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ತೇವೆ. ಓಂ ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತಿಯ ನಾಗಶಕ್ತಿ ವಿನಾಯಕಂ. ಓಂ ನಾಗಶಕ್ತಿ ವಿನಾಯಕ. ನಿಮ್ಮ ಸಮಸ್ತ ಮಕರ ರಾಶಿ ಸಂಜಾತರೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳನ್ನು ಈಗೋಸ್ಕರ ಹೇಳ್ತೇನೆ. ಈ ವಿಡಿಯೋವನ್ನು ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ನೀವು ಶೇರ್ ಮಾಡುವ ಮೂಲಕವಾಗಿ ನಾಗಶಕ್ತಿ ವಿನಾಯಕನ ಆರಾಧನಾ ಕ್ರಮವನ್ನು ಹೆಚ್ಚಿನ ಜನರಲ್ಲಿ ರೂಢಿಯಾಗುವಂತೆ ಮಾಡಿ, ಅವರ ಜೀವನದಲ್ಲಿ ಬರುವ ಕಷ್ಟಗಳು ಅವರಿಂದ ದೂರವಾಗುವಂತೆ ಮಾಡುವ ಪುಣ್ಯಾಂಶಕ್ಕೆ ನೀವು ನಿಮ್ಮ ಉತ್ತಮ ಸಂಸ್ಕಾರದ ಮೂಲಕ ಖಂಡಿತವಾಗಿ ಇದನ್ನು ಶೇರ್, ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೇ ಮಾಡ್ತೀರಿ ಅನ್ನುವಂತಹ ಸಂಪೂರ್ಣ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಈ ಮಹಾ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಣೆ ಮಾಡ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಸರ್ವೇ ಜನ ಸುಖಿನೋ ಭವಂತು. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ರಕ್ಷೆ ನಿಮಗಾಗಲಿ. ಮಾಘ ಮಾಸದ ಲಕ್ಕಿ ಕಮೆಂಟಿಗೆ ಸ್ವಾಗತ. ಮಿತ್ರರೇ, ಈ ಬಾರಿಯ ಲಕ್ಕಿ ಕಮೆಂಟ್ ಗೋವಿಂದರಾಜ್ ಅವರು. ಗೋವಿಂದರಾಜ್ ಅವರೇ ನಮಸ್ಕಾರ. ಈ ಬಾರಿ ನೀವು ವಿಚ್ ಸೇವಾ ವಿ ಕ್ಯಾನ್ ಡೂ ಟು ಗೆಟ್ ನಾಗಶಕ್ತಿ ವಿನಾಯಕ ಅಂತ ಕೇಳಿದ್ರಿ. ಹಾಗಾಗಿ ಇದೇ ಬಾರಿಯಾಗಿ ನಾವು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಬಿಡುವಂಥದ್ದು ಮತ್ತು ಈ ದೇವಾಲಯದ ನಿರ್ಮಾಣಕ್ಕಾಗಿ ಯಾವ ಸೇವೆಯನ್ನು ಮಾಡಬಹುದು ಎಂಬುದಾಗಿ ಚಿಂತಿಸಿ ವಿಡಿಯೋ ಬಿಡುವಂತಹ ಚಿಂತನೆ ಇದ್ದ ಸಮಯದಲ್ಲಿ ನಿಮ್ಮ ಈ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ಕನ್ಸಿಡರ್ ಆಗಿದೆ. ಇದಕ್ಕೆ ಸಂಪೂರ್ಣ ಉತ್ತರ ಮುಂದೆ ಇದೆ. ಧನ್ಯವಾದಗಳು ಗೋವಿಂದರಾಜ್ ಅವರೇ. ತಪ್ಪದೆ ಈ ಒಂದು ಮುಂದಿನ ಮಾನಸ ಪೂಜೆಯನ್ನು ಪ್ರತಿಯೊಬ್ಬರೂ ನೋಡಿ ಅನುಸರಿಸಿ ನಿಮ್ಮ ಜೀವನ ಪಾವನವಾಗಲಿ. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ, ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಊರಿಗೂ, ನಮ್ಮ ರಾಜ್ಯಕ್ಕೂ, ನಮ್ಮ ದೇಶಕ್ಕೂ, ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಅಥ ಧ್ಯಾನಂ. ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ. ಗಂಭೀರವದನಂ ದೇವಂ ಗಂಬೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂ ಗಣೇಶಂ ನಮಾಮ್ಯಹಂ. ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ.
सर्वमङ्गलमाङ्गल्यं सर्वशक्तिप्रदायकं वन्देऽहं सततं भक्त्या नागशक्तिविनायकं ध्यायामि देवदेवेश भक्तानां ध्यानगोचर ब्रह्माण्डव्यापिनं वन्दे नागशक्तिविनायकं भक्तानां ध्यानगोचराय नमः ध्यानं समर्पयामि आवाहयामि ते भक्त्या शीघ्रमागच्छ हे प्रभो ब्रह्माण्डव्यापिनं वन्दे नागशक्तिविनायकं ब्रह्माण्डव्यापिने प्रभवे नागशक्तिविनायकाय नमः आवाहनं समर्पयामि स्वागतं स्वागतं सर्वगर्वघ्न सर्वविघ्नहरो भव ब्रह्माण्डव्यापिनं वन्दे नागशक्तिविनायकं सर्वगर्वघ्नाय नमः स्वागतं ते व्याहरिष्यामि आसनमर्पये तुभ्यं विराजय महाप्रभो ब्रह्माण्डव्यापिनं वन्दे नागशक्तिविनायकं महाप्रभवे नमः आसनं समर्पयामि पाद्यं ते गन्धयुक्तं च पादोदरपरिष्कर ब्रह्माण्डव्यापिनं वन्दे नागशक्तिविनायकं पादोदरपरिष्कराय नमः पाद्यं समर्पयामि अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकं शुभ्रवस्त्रधराय नमः अर्घ्यं समर्पयामि आचम्यता महादेव मुदया तव शुण्डय ब्रह्माण्डव्यापिनं वन्दे नागशक्तिविनायकं महादेवाय नमः शुण्डे आचमनीयं समर्पयामि स्नापये निर्मलाकार जाह्नवीसलिलादिभिः ब्रह्माण्डव्यापिनं वन्दे नागशक्तिविनायकं निर्मलाकाराय नमः स्नानं समर्पयामि आचम्यता महादेव मुदया तव शुण्डय ब्रह्माण्डव्यापिनं वन्दे नागशक्तिविनायकं महादेवाय नमः शुण्डे आचमनीयं समर्पयामि वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकं दिव्यैरस्त्रैर्विभूषिताय नमः वस्त्रयुग्मं समर्पयामि यज्ञोपवीतः नागयज्ञोपवीतेन भूषितो यज्ञकारण ब्रह्माण्डव्यापिनं वन्दे नागशक्तिविनायकं यज्ञकारणाय नमः
नागयज्ञोपवीतन्ते परिकल्पयामि। आभरणं हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकं। कर्णचामरभूषिताय नमः हिरण्याभरणं समर्पयामि। गन्धम् अष्टगन्धं ललाटे च इष्टबन्धप्रदायक ब्रह्माण्डव्यापिनं वन्दे नागशक्तिविनायकम्। इष्टबन्धप्रदायकाय नमः अष्टगन्धं समर्पयामि। कुङ्कुमं भूषणार्थं ते अर्पये हेमकङ्कण ब्रह्माण्डव्यापिनं वन्दे नागशक्तिविनायकं। हेमकङ्कणाय नमः कुङ्कुमचूर्णं समर्पयामि। हरिद्रां चूर्णरूपेण दास्ये दारिद्र्यचूर्णक ब्रह्माण्डव्यापिनं वन्दे नागशक्तिविनायकं। दारिद्र्यचूर्णकाय नमः हरिद्राचूर्णं समर्पयामि। चन्दनं च चतुर्हस्ता चतुर्भद्रप्रदायक ब्रह्माण्डव्यापिनं वन्दे नागशक्तिविनायकं। चतुर्भद्रप्रदायकाय नमः चन्दनं समर्पयामि। पुष्पं सुगन्धयुक्तं च पुष्पदन्ताय दीयते ब्रह्माण्डव्यापिनं वन्दे नागशक्तिविनायकं। पुष्पदन्ताय नमः पुष्पाणि समर्पयामि। दूर्वायुग्मं प्रदास्यामि सर्वदुःस्वप्ननाशक ब्रह्माण्डव्यापिनं वन्दे नागशक्तिविनायकं। सर्वदुःस्वप्ननाशकाय नमः दूर्वायुग्मं समर्पयामि। अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अङ्कुशधर्त्रे नमः ॐ नागशक्तिविनायकाय नमः। तव नामार्चनं पुण्यं प्रसीद गणनायक ब्रह्माण्डव्यापिनं वन्दे नागशक्तिविनायकम्। गणनायकाय नमः नामपूजां समर्पयामि। धूपमाघ्रापये तुभ्यं धूर्जटेः प्रियनन्दन ब्रह्माण्डव्यापिनं वन्दे नागशक्तिविनायकं। धूर्जटेः प्रियनन्दनाय नमः धूपमाघ्रापयामि। दीपः सुदीपास्ते प्रदर्श्यन्ते अज्ञानध्वान्तनाशक ब्रह्माण्डव्यापिनं वन्दे नागशक्तिविनायकम्। अज्ञानध्वान्तनाशकाय सुज्ञानकारिणे नमः सुदीपं ते दर्शयामि। नैवेद्यं लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकं। प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः
समर्पितनैवेद्यैः तृप्तो भव। आचमनम् आचम्यता महादेव मुदया तव शुण्डया ब्रह्माण्डव्यापिनं वन्दे नागशक्तिविनायकं। महादेवाय नमः। शुण्डे आचमनीयं परिकल्पयामि। हस्तप्रक्षालनं हस्तौ क्षालय देवेश सोमसूर्याग्निलोचन ब्रह्माण्डव्यापिनं वन्दे नागशक्तिविनायकं। सोमसूर्याग्निलोचनाय नमः। हस्तप्रक्षालनं समर्पयामि। नीराजनं गृहाणेदं सुमङ्गलनिरञ्जन ब्रह्माण्डव्यापिनं वन्दे नागशक्तिविनायकं। सुमङ्गलनिरञ्जनाय नमः। नीराजनं समर्पयामि। पुष्पाञ्जलिः पुष्पाञ्जलिस्तु भक्त्या च सदन्ताभयमुद्रक ब्रह्माण्डव्यापिनं वन्दे नागशक्तिविनायकं। सदन्ताभयमुद्रकाय नमः। पुष्पाञ्जलिं समर्पयामि। प्रदक्षिणनमस्काराः क्रियन्ते पापनाशक ब्रह्माण्डव्यापिनं वन्दे नागशक्तिविनायकं। पापनाशकाय नमः। प्रदक्षिणनमस्कारान् समर्पयामि। प्रसन्नार्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात्। अभयहस्ताय विद्महे बालरूपाय धीमहि तन्नो वटुः प्रचोदयात्। अग्निरूपाय विद्महे यज्ञमयाय धीमहि तन्नो वटुः प्रचोदयात्। ईशपुत्राय विद्महे गौरीसुताय धीमहि तन्नो वटुः प्रचोदयात्। पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात्। अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकं। शुभ्रवस्त्रधराय नमः। ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ. ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನ ಕರ್ಮಣ ಶ್ರೀ ನಾಗಶಕ್ತಿ ವಿನಾಯಕ ಪ್ರೀಯತಾಂ. ಪ್ರಸಾದಂ ದೇಹಿ ಭಗವನ್ ಪ್ರಸೀದ ಮಮ ದೇವತಾ. ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ. ಸುಪ್ರಸಾದೋ ಅಸ್ತು. ಶ್ರೀ ನಾಗಶಕ್ತಿ ವಿನಾಯಕನ ಅಭಯ ಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ
ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭ ಉಂಟಾಗಲಿದೆ ಎಂಬುದಾಗಿ ಭಾವಿಸಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.